ಸರ್ ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಒಂದು ದಿವಸ ಬರೆಯೋರ ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ, ಮನೇಲಿ ನೋಡಿದೆ. ಆಮೇಲೆ ಅನ್ನಿಸ್ತು ಮಸಾಲೆ ದೋಸೆನ ಹೋಟ್ಲಲ್ಲಿ ತಿಂದ್ರೆ ಚೆನ್ನಾಗಿರುತ್ತೆ, ಮನೆಗೆ ತರಿಸ್ಕೊಂಡು ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ ಅಂತ. ದಯವಿಟ್ಟು ಒಂದು ದಿವಸ ಬರೆಯೋ ಥರ ಮಾಡಬೇಡಿ. ಈಗ ತೀರ್ಥರೂಪ ತಂದೆಯವ್ರಿಗೆ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ಮಸಾಲೆ ದೋಸೆನ ಎಲ್ಲಿ ತಿಂದರೆ ಚೆನ್ನಾಗಿರುತ್ತೋ ಅಲ್ಲೇ ತಿಂದರೆ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ. ಆ ಭಾವುಕತೆ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಭಾವುಕತೆ ಕಣ್ಣಲ್ಲಿ ನೀರು ಬಂತು. ಇನ್ನೊಂದು ಹೇಳ್ಬೇಕಾದ್ರೆ ಇವತ್ತು ನಮ್ಮ ತಂದೆ ಕ್ಯಾಪ್ನ ಬಂದರು. ಇವತ್ತು ಜನವರಿ 1ನೇ ತಾರೀಕು, ಇವತ್ತೇ ನನ್ನ ತಂದೆ ಹುಟ್ಟಿದ ದಿವಸ ಮತ್ತು ಸತ್ತಿದ ದಿವಸ. ನಮ್ಮ ತಂದೆ ಮಿಸ್ ಮಾಡ್ಕೊಂಡ್ರೆ ತಂದೆ ತಾಯಿ ಎಲ್ಲ ತಾಯಿ ಬಂದಿದ್ದಾರೆ, ಅಕ್ಕಂದ್ರು ಬಂದಿದ್ದಾರೆ. ಕಣ್ಣಲ್ಲಿ ನೀರು ಬರುತ್ತೆ, ಬಾಯಿ ಓಡ್ತಾ ಇಲ್ಲ, ಆ ಭಾವುಕತೆ ಬರ್ತಾ ಇದೆ. ಹೇಳಿ ಸರ್. ಡಿಫ್ರೆಂಟ್ ಇವತ್ತಿನ ಕಾಲಕ್ಕೆ ಭಾಳ ಡಿಫ್ರೆಂಟ್. ಎಂಥ ಸ್ಟೋರಿ ಇದೆ ಅಂತ ಅಂದರೆ ಈ ಥರ ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಬಂದಿದೆಯಾ ಅಂತ ಒಂದು ಆಶ್ಚರ್ಯ ಆಗ್ತಾ ಇದೆ. ಒಂದಿಸಿ ಬರೀ ಮಾಡಿದ್ರು, ಆದರೆ ಇದು ಡಿಫ್ರೆಂಟಾಗಿ ಒಂದು ನೀತಿ ಪಾಠವನ್ನು ಕೌಟುಂಬಿಕವಾಗಿ ಮನೆ ಮಂದಿಯೆಲ್ಲ ಅರ್ಥ ಮಾಡಿಕೊಂಡು ನಡೆಯುವಂಥ ಒಂದು ಸ್ಕ್ರಿಪ್ಟ್, ಒಂದು ಮೆಸೇಜು ಪ್ರತಿಯೊಬ್ಬರಿಗೆ ಬೇಕೇ ಬೇಕು. ಪ್ರತಿಯೊಬ್ಬರು ಕುಟುಂಬದವ್ರಿಗೆ ಈ ಸಿನಿಮಾ ನೋಡಲೇಬೇಕು. ಆ ರೀತಿ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಸೀನರಿ ಮಾಡಿದ್ದಾರೆ, ಮತ್ತು ಆಕ್ಟಿಂಗ್ ಮಾಡಿರೋ ಬಹಳ ಬಂದವರೆಲ್ಲ ಒಂದು ಸ್ವಲ್ಪ ತುಟ್ಟೆ ಹೋಗೋದು ಅಂಥ ಒಂದು ಬಹಳ ಡೀಪಾಗಿ ತಗೊಂಡಿದ್ದಾರೆ. ತಂದೆ ಮಕ್ಕಳು ಬಾಂಧವ್ಯ, ತಾಯಿ ಮಕ್ಕಳು ಬಾಂಧವ್ಯ, ಮಕ್ಕಳು ಪೋಲಿ ಆಗ್ಬಿಟ್ಟು ಹೆಂಗೆ ಯಾವ ಥರ ಬದುಕಬೇಕು ಈ ಸಮಾಜದಲ್ಲಿ ತುಂಬ ಹಂತವಾಗಿ ಬಿಡಿಸಿ ಹೇಳಿದರೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು 2026ಕ್ಕೆ ಒಳ್ಳೆ ಸಿನಿಮಾ ಬಂದಿದೆ, ಪ್ರತಿಯೊಬ್ಬರು ನೋಡಬೇಕಾಗಿದೆ. ಹೇಳಿ ಸರ್. ನಿಜಕ್ಕೂ ಇದು ಒಳ್ಳೆಯ ಅತ್ಯುತ್ತಮ ಸಿನಿಮಾ. ಇಲ್ಲಿ ಈ ಸಿನಿಮಾದ ಮೂಲಕ ಪ್ರೆಸ್ ಮೀಡಿಯಾ ಅವರಿಗೆ ಒಳ್ಳೆಯ ಒಂದು ಮಾರಲ್ ಸಂದೇಶನ ಕಮ್ಯುನಿಕೇಟ್ ಮಾಡಿದೆ. ಜೊತೆಗೆ ಈ ಅರ್ಥಪೂರ್ಣವಾದಂಥ ಸಿನಿಮಾ ಕುಟುಂಬದವರು ಎಲ್ಲರೂ ಕುತ್ಕೊಂಡು ನೋಡಿ ಎಂಜಾಯ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಒಂದು ಮಾರಲಿಟಿ, ಒಂದು ಮಾರಲ್ ಕಮ್ಯುನಿಕೇಷನ್ ಇದೆ. ಅದರಿಂದ ಇದು ನಿಜಕ್ಕೂ 2026 ಮೊದಲನೇ ಅತ್ಯುತ್ತಮ ಚಿತ್ರ ಅಂತ ಎಲ್ಲರೂ ನೋಡೋವಂಥದ್ದೇ ಇದು. ಇದರಲ್ಲಿ ಯಾವುದೇ ಅಶ್ಲೀಲಗಳಿಲ್ಲ. ಅದರಿಂದ